ಹೇಗಿದೆಯಲ್ಲ ಎಲ್ಲರಿಗೂ ಬೆಳಗಿನ ಜಾವದ ಶುಭೋದಯಗಳು. ಎಲ್ಲರೂ ನನ್ನ ಮಗನ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವಲಕ್ಕಿ ನಮ್ಮ ಮನೇಲಿ ಇವತ್ತು ಇವನಿಗೆ ತಿನ್ಸಕ್ಕೆ ಹೇಳಿದ್ರು ಸುಮಾರು ಇವ್ರ ಅಪ್ಪ ತಿನ್ಕೊಂಡು ಆಫೀಸಿಗೆ ಹೋಗಿ ಟ್ರೈನ್ ಹಿಡಿದ್ರೇನೋ, ಇವನು ಮಾತ್ರ ತಿಂದ ಇಲ್ಲ. ಇನ್ನು ನಂದು ಬಾಕಿ ಇದೆ. ಎಲ್ಲ ನೆನಪಾಗುತ್ತೆ ಇನ್ನಷ್ಟೊತ್ತಿಗೆ. ನೋಡಿ ಇದೆಲ್ಲ ಅವಲಕ್ಕಿನೇ. ಅಲ್ಗೂ ಅದು ಬೇಕಾ ಈಗ? ಹಾಂ, ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕೆಲಸ ಮುಗಿಸಿ ಬಂದೆ. ಒಂದು ಮೂವಿ ನೋಡ್ಬೇಕು. ನಿನ್ನೆ ಒಂದು ಮೂವಿ ಡೌನ್ಲೋಡ್ ಮಾಡಿಬಿಟ್ಟಿದ್ದೀನಿ. ಕನ್ನಡದಲ್ಲಿದೆ. ಯಾವ ಭಾಷೆ? ಮಲಯಾಳಂ ಅನಿಸುತ್ತೆ. ಮಲಯಾಳಿನ ಯಾವುದೋ ಗೊತ್ತಿಲ್ಲ. ಒಟ್ಟು ಕನ್ನಡದಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಯಾರೋ ಇನ್ಸ್ಟಾಗ್ರಾಮಲ್ಲಿ ಹೇಳಿದರು ರೀಲ್ಸಲ್ಲಿ ಮೂವಿ ಚೆನ್ನಾಗಿದೆ, ಫುಲ್ ಸಸ್ಪೆನ್ಸ್ ಇದೆ ನೋಡಿ ಅಂತ. ಅದಕ್ಕೆ ನೋಡೋಣ ಅಂತ ಡೌನ್ಲೋಡ್ ಮಾಡಿದೆ. ಎಂತ ಅಂಜನಂ ಎಂಥದ್ದು ಇದೆ, ಆಮೇಲೆ ಹೇಳ್ತೀನಿ ನೋಡಾದ್ಮೇಲೆ ಅಂತ. ಮೂವಿ ಹೆಸರು ಮರ್ತೋಗಿದೆ, ನೋಡ್ತೀನಿ. ನನ್ನ ಮಗ ಮಲಗಿದ್ದಾನ. ಆ್ಯಕ್ಚುಲಿ ಬ್ರೇಕ್ ಇಲ್ಲದೇ ನೋಡಬೇಕು ಅಂತಾರೆ. ಈಗ ನಾನು ಬ್ರೇಕ್ ಆಗುತ್ತೆ, ಯಾಕಂದ್ರೆ ಅವನು ಹೇಳ್ತಾನೆ. ನಿನ್ನೆ ರಾತ್ರಿನೇ ನೋಡೋಣ ಅಂದ್ಕೊಂಡೆ. ಒಬ್ಬ ಇಂಥ ನಿದ್ದೆ ಬಂತು ಅಂದರೆ ಆಗಲೇ ಇಲ್ಲ. ವಿಡಿಯೋ ಎಡಿಟ್ ಮಾಡಿ ಅದು ಪಟ್ಟ ಹೆಂಗೆ ಸೈಡಿಗೆ ಇಟ್ಟು ಮಲಗಿದೆ ಅಂದರೆ ಅಷ್ಟು ಕಣ್ಣು ಎಳಿತೈತೆ. ನಿನ್ನೆ ಚಲೋ. ಮೊನ್ನೆ ಒಂದು ಮೂವಿ ನೋಡಿದೆ, ಮಹಾರಾಜ ಮೂವಿ, ಅಂದರೆ ಇದು ತಮಿಳು. ಅದು ಮಲಗ್ತಾ ರಾತ್ರಿ ಒಂದಾಗಿತ್ತು. ಹಾಗಾಗಿ ನಿನ್ನೆ ನಿದ್ದೆ ಬರ್ತಾಯಿತ್ತು ನನಗೆ. ಆ ಮೂವಿ ಮಾತ್ರ ಸಖತ್ತಲ್ಲಿದೆ. ನಮ್ಮ ಮನೆಯವ್ರು ನೋಡೋಕೆ ಹೇಳಿದ್ರೆ ತಮಿಳಲ್ಲೇ ಇದೆ. ಅದಿನ್ನು ಕನ್ನಡದಲ್ಲಿ ಡಬ್ ಯಾವುದು ಬಂದಿಲ್ಲ. ತಮಿಳಲ್ಲೇ ನೋಡಿದೆ. ಅದರ ವಿಜಯ್ ಸೇತುಪತಿದು ಸೂಪರ್ ಆಗಿದೆ. ಎಲ್ಲರೂ ಒಂದು ಸಾರಿ ನೋಡಿ ಆ ಮೂವಿನ. ನೋಡಿರ್ತೀರೇನೋ, ನಾನು ಇವಾಗ ನೋಡಿದ್ದೀನಿ ಅಷ್ಟೇ. ನೋಡ್ದಿಲ್ಲದೆ ಇರೋದು ನೋಡಿ ಅಷ್ಟೇ. ಸಖತ್ತಾಗಿದೆ. ಆ ಥರ ಬೇಜಾರಾಗುತ್ತೆ. ಎಲ್ಲದೂ ಇದೆ ಅದರಲ್ಲಿ. ಓಕೆ, ಬಾಯ್ ಫ್ರೆಂಡ್ಸ್. ಮೂವಿ ನೋಡ್ಕೊಂಡು ಬರ್ತೀನಿ. ಹಾಯ್ ಫ್ರೆಂಡ್ಸ್, ಊಟ ಎಲ್ಲ ಆಗಿ ನನ್ನ ಮಗ ಊಟ ಮಾಡಿಲ್ಲ. ಇವನಿಗೆ ಈಗ ಹೊಟ್ಟೆ ತೆಗಿತದೆ ಅನಿಸುತ್ತೆ, ಅಳ್ತಿದ್ದಾನೆ. ಊಟ ಮಾಡಿಸಿದ್ರೆ ಬಾಯಲ್ಲೇ ಒಂದು ಗಂಟೆ ಇಟ್ಕೊಂಡು ನಾನು ಊಟ ಮಾಡಿ ಬರೋ ತನಕ ಅದನ್ನು ಬಾಯಲ್ಲಿ ಇಟ್ಕೊಂಡು ನನ್ನ ಮೈ ಮೇಲೆ ತುಪ್ತಾರಲ್ಲ, ಎಷ್ಟು ಜೋರಿದ್ದಾನೆ. ಹಸು ಆಗ್ಬೇಕಂತ ಹಂಗೆ ಬಿಟ್ಟಿದ್ದೀನಿ. 2 ತುತ್ತಿಂದ ನಾನು ಕರೆಕ್ಟ್ ಲೆಕ್ಕ ಮಾಡ್ದಂಗೆ 2 ತುತ್ತು, 3ನೇ ತುತ್ತು ತುಪ್ಪಿದ್ದಾನೆ. ಇರಲಿ ಹಾಗೆ ಉಪವಾಸ ಅಂತ ಬಿಟ್ಟಿದ್ದೀನಿ. ಗೊತ್ತಾಗಬೇಕು ಹಸು ಅಂದರೆ ಏನು ಅನ್ನೋದು ಬೆಲೆ ಏನು ಅಂತ. ನೋಡಿ ಹಣ ಹೊಡಿತದಾನೆ. ಅವು ಸಿಗ್ತಾವ ಹಂಗಿದ್ರೆ? ಹೊಡಿ 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 ಹೊಡಿ. ಇಷ್ಟೇ ಸಿಗ್ತಾವೆ ನೋಣ. ಬಿಟ್ಟು ನೋಣ ಹೊಡೆಯಕ್ಕೆ ಹೋಗ್ಯಾರ. ಅವಾಗ ಒಂದು ಮೂವಿ ನೋಡ್ತಿದ್ದೆ ಮರ್ರೆ, 3/4 ಗಂಟೆ ನೋಡೋದು. ನೀನು ಅಷ್ಟೊತ್ತಿಗೆ ಎದ್ದ. ಶಿಟ್, ಒಳ್ಳೆ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೆ. ಈಗಿನ ನೋಡೋಕ್ಕೂ ಬಿಡಲ್ಲ. ಅದು ಫ್ಲೋ ತಪ್ಪೋಗ್ಬಿಟ್ರೆ ಇದು ಹೋಗ್ಬಿಡುತ್ತೆ, ಕ್ಯೂರಿಯಾಸಿಟಿನೇ ಹೋಗ್ಬಿಡುತ್ತೆ. ಚೆನ್ನಾಗಿತ್ತು, ಒಳ್ಳೆ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದೆ. ಓಕೆ, ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮೂವಿ ಅಂತೂ ಇಂತೂ ಈಗ ಮುಗಿಸ್ದೆ. ಮಧ್ಯಾಹ್ನ 1 ಗಂಟೆಗೆ ಶುರು ಮಾಡಿ ಸಂಜೆ 6 ಗಂಟೆ ತನಕ ಆಗಿದೆ. ಇನ್ನು ನನ್ನ ಮಗ ನೋಡೋಕ್ಕೆ ಬಿಡ್ತಿಲ್ಲ ರೀ. ಆದ್ರೆ ಬೇಡ ಆಮೇಲೆ ನೋಡೋಣ ಅಂತ ಎತ್ತಿಡ್ತಿದ್ದೆ. ಆದರೆ ಕ್ಯೂರಿಯಾಸಿಟಿ, ಸಸ್ಪೆನ್ಸ್ ಆ ಥರ ಇರ್ತಿತ್ತಲ್ಲ, ಕ್ಯೂರಿಯಾಸಿಟಿ ಆಗದೇನೆ ನೋಡಿದೆ. 3 ವರ್ಷದ ಹಿಂದಿನ ಮೂವಿನ ಇವಾಗ ನೋಡಿದ್ದೀನಿ ನಾನು. ಅಂತೂ ನೋಡಿ ಮುಗಿಸ್ದೆ. ನೋಡೋ ತನಕ ಸಮಾಧಾನ ಇಲ್ಲ. ಈಗ ಕಾಫಿ ಕುಡಿಯೋಣ ಅಂತ ಗಂಟೆ ಆ್ಯಕ್ಚುಲಿ ಎಷ್ಟು ಗೊತ್ತು, 6:30. ಇಷ್ಟೊತ್ತಿನೊಳಗೆ ಕಾಫಿಲಿ ಆಗಿರೋದು. ಇವತ್ತು ಲೇಟ್ ಆಯ್ತು ಮೂವಿ ಕಥೆಯಿಂದ. ಅದು ನೋಡಿ ಮುಗಿಯೋ ತನಕ ಸಮಾಧಾನ ಇರಲಿಲ್ಲ. ಹಾಗಾಗಿ ನನ್ನ ಮಗ ಇಲ್ಲಿ ಜುಟ್ಟಲ್ಲ ಹೆಂಗಾಗಿದೆ ಒಂದು. ಚಲೋ, ನಾನು ನನ್ನ ಮಗ ಸ್ವಲ್ಪ ಕಾಫಿ ಕುಡ್ಕೊ ಬರ್ತೀವಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಆಗಿ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್.